ಮೇಡಮ್ ಇದೆಲ್ಲ ಆದ 8,430 ಅರ್ಜಿಗಳನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಅಂದರೆ ಗ್ರ್ಯಾಜುಯೇಟ್ಸ್ಗಳು ಪದವೀಧರರು ಈಗಾಗಲೇ ಎನ್ರೋಲ್ಮೆಂಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಡ್ರಾಫ್ಟು ಒಂದು ರೋಲ್ ಪ್ರಕಾರ ನಮ್ಮಲ್ಲಿ 14,829 ಮತದಾರರಿದ್ದಾರೆ. ಇನ್ನು ನಾಳೆ ನಾಳಿದ್ದು ಮತ್ತು 3 ದಿನಗಳ ಅವಕಾಶ ಇರೋದರಿಂದ ಪ್ರಾಯಶಃ ಇನ್ನೊಂದು 3 ದಿನದಲ್ಲಿ ಇನ್ನಷ್ಟು ಹೆಚ್ಚು ಜನ ಮತದಾರರು ನೋಂದಣಿ ಮಾಡಿಸ್ಕೊಳ್ಳುವ ಸಾಧ್ಯತೆಗಳಿದೆ. ಎಲ್ಲ ಪದವೀಧರರು ನೆಕ್ಸ್ಟ್ ಮಂತ್ 6ನೇ ತಾರೀಕು ಲಾಸ್ಟ್ ಎಂಡಿಂಗ್ ಡೇಟ್ ಇರುವುದರಿಂದ ತಮ್ಮ ತಮ್ಮ ಹಕ್ಕುಗಳನ್ನು ಚಲಾಯಿಸಲು ಇದೇ ಚುನಾವಣೆ ಆಯೋಗ ನೀಡಿರುವ ಫಾರಂ 18 ಅನ್ನು ಭರ್ತಿ ಮಾಡಿ ಹಾಗೂ ಸಂಬಂಧಪಟ್ಟ ದಾಖಲೆಗಳಾದ SSC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಕಾನ್ವೊಕೇಶನ್, ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿಯನ್ನು ಸೆಲ್ಫ್ ಅಟೆಸ್ಟೆಡ್ ಮಾಡಿ ಸಂಬಂಧಪಟ್ಟ ಚುನಾವಣೆ ಇಲಾಖೆಗೆ ನೀಡಬೇಕು. ಯಾರು 3 ವರ್ಷ ಆಗಿದೆ ಡಿಗ್ರಿ ಮಾಡಿ, ಸೊ ಎಲ್ಲರೂ ಈ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಭಾಗವಹಿಸಿ ಇದೊಂದು ನಿಮ್ಮ ಹಕ್ಕು ಹಾಗೂ ಜವಾಬ್ದಾರಿಯಾಗಿದ್ದು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಇದೊಂದು ಅವಕಾಶ ಆಗಿರುತ್ತೆ. ಸೊ ಸರಿಯಾದ ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡಿಕೊಳ್ಳಲು ಇದು ನಿಮಗೊಂದು ಅವಕಾಶ ಸಿಗುತ್ತೆ. ಸೊ ಎಲ್ಲರೂ ಈ ಪದವೀಧರ ಚುನಾವಣೆಯಲ್ಲಿ ಭಾಗವಹಿಸಿ ಅಂತ ನಾನು ಎಲ್ಲರಿಗೂ ಕೋರ್ಕೊಳ್ತೀನಿ. To take part in this Padvidharara vote and register in this Padvidharara vote and come forward. ಇದರಲ್ಲಿ ತುಂಬ ಹೆಣ್ಮಕ್ಳು ಹಿಂದುಳಿತಿದ್ದಾರೆ, ಹಾಗಾಗಿ ಅವರು ಮುಂದೆ ಬಂದು ಇದರಲ್ಲಿ ರಿಜಿಸ್ಟರ್ ಆಗಿ ಇದರಲ್ಲಿ ವೋಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಪದವೀಧರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಮಸ್ಯೆಗಳು ಫಾರ್ ಎಕ್ಸಾಂಪಲ್ ಕಾಂಪಿಟೇಟಿವ್ ಎಕ್ಸಾಮು ಸಂಬಂಧಪಟ್ಟಂತೆ ಆಗಲಿ, ವಿದ್ಯಾರ್ಥಿಗಳ ನೋಟಿಫಿಕೇಶನ್ ಆಗಲಿ, ಉದ್ಯೋಗದಲ್ಲಾಗಲಿ, ಯಾವುದೇ ರೀತಿಯಾದಂಥ ಪರೀಕ್ಷೆಯಲ್ಲಿ ಅವ್ಯವಹಾರಗಳಾಗಲಿ ಇದೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಇದಕ್ಕೂ ನಮ್ಮ ಪದವೀಧರ ಕ್ಷೇತ್ರದಿಂದ ಪ್ರತಿಯೊಂದು ಕ್ಷೇತ್ರದಿಂದ ನಾವು ಒಂದು ಪದವೀಧರ ಕ್ಷೇತ್ರದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀವಿ. Communists are always worried about, Naxals are always worried about distribution. They never worried about how to create wealth, how to produce food grain, but they were always talking about how to distribute food grain. But our Pradhan Mantri Narendra Modi ji always thinking about how to create wealth. Then only it can be distributed to the poor people of this nation. We can raise the living standards of the poor people. My dear sisters and mothers, on the sacred land of Ma Bambaleshwari Devi, women's empowerment, respect and upliftment have become the identity of our Rajnandgaon. Here women's strength is not just an inspiration but a synonym of change. 3 days back, our Indian women cricket team won the Cricket World Cup for the first time in the world history. That means our Indian women are rising and rising and rising. On the behalf of the entire nation, I salute the Lakopati Didis for your courage, your perseverance and your contribution to our democracy, and I am sure you are not going to stand alone as Lakopati, but you are going to become the Kuropati Didi soon. That I am sure about it.